ನಾಳೆ ಮಂಗಳವಾರ ಬೆಳಗ್ಗೆ 7ರಿಂದ 10 ಗಂಟೆಯ ಒಳಗಡೆ ದಾಸವಾಳದ ಗಿಡದ ಬಳಿ ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ. ಈ ದಾಸವಾಳದ ಬಳಿ ಈ ಪರಿಹಾರ ಮಾಡೋದ್ರಿಂದ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಷ್ಕಾರಗಳು ದೊರೆಯುತ್ತೆ. ಅಂದರೆ ಜೀವನದಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇದ್ದೀರಾ ಅಂತಂದರೆ ಆ ಸಮಸ್ಯೆಗಳಿಗೆಲ್ಲ ಒಂದು ಅದ್ಭುತವಾದಂಥ ಪರಿಹಾರ ಅಂದರೆ ಈ ದಾಸವಾಳ ಗಿಡದ ಪರಿಹಾರ. ಈ ಪರಿಹಾರವನ್ನು ನೀವು ಮಾಡ್ಕೊಂಡ ನಂತರ ಸರ್ವ ಸಮಸ್ಯೆಗಳು ಕೂಡ ದೂರವಾಗ್ತಾ ಹೋಗುತ್ತೆ. ಎಲ್ಲ ರೀತಿಯ ಸುಖ, ಶಾಂತಿ, ಸಮೃದ್ಧಿ ನಿಮ್ಮ ಜೀವನದಲ್ಲಿ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ. ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪ್ರಕೃತಿಯನ್ನು ಬಹಳ ಪೂಜ್ಯನೀಯ ಭಾವನೆಯಿಂದ ನಾವು ಪೂಜಿಸ್ತಾ ಬಂದಿದ್ದೀವಿ. ಪಂಚಭೂತಗಳಿಗೂ ಕೂಡ ನಾವು ಬಹಳ ಪೂಜ್ಯನೀಯ ಭಾವದಿಂದ ಪೂಜಿಸ್ತಾನೆ ಬಂದಿದ್ದೀವಿ. ಪ್ರಕೃತಿ ದತ್ತವಾಗಿ ಸಿಗುವಂತಹ ಒಂದಷ್ಟು ಗಿಡ ಮರಗಳು ನಮ್ಮ ದೇವರ ಸ್ವರೂಪ ಅಂತ ನಾವು ಭಾವಿಸ್ತಾ ಬಂದಿದ್ದೀವಿ. ಹೀಗಿರಬೇಕಾದ್ರೆ ಅಂತಹ ದೇವರ ಸ್ವರೂಪವಾದಂಥ ಒಂದಷ್ಟು ಗಿಡಗಳಲ್ಲಿ ನಾವು ಒಂದಷ್ಟು ಪರಿಹಾರಗಳನ್ನು ಕಂಡುಕೊಳ್ಳೋದ್ರಿಂದ ಸಾಕಷ್ಟು ರೀತಿಯ ಸಮಸ್ಯೆಗಳಿಗೆ ಪರಿಷ್ಕಾರಗಳು ದೊರೆಯುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಅದರಲ್ಲಿ ಮುಖ್ಯವಾಗಿ ದಾಸವಾಳ ಅನ್ನೋದು ದೈವ ಸ್ವರೂಪವಾದಂಥದ್ದು. ದಾಸವಾಳ ವಿಷ್ಣು ಮತ್ತು ಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು, ಶಿವನಿಗೂ ಕೂಡ ಪೂಜೆಗೆ ಯೋಗ್ಯವಾದಂಥದ್ದು, ಹಾಗೆ ದುರ್ಗಾದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಅಂತಲೇ ಹೇಳಲಾಗುತ್ತೆ. ಇಂತಹ ದಾಸವಾಳ ಗಿಡದಲ್ಲಿ ನಾವು ಮಾಡಿಕೊಳ್ಳುವಂಥ ಈ ಒಂದು ಪರಿಹಾರ ನಮ್ಮ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಮುಖ್ಯವಾಗಿ ಆರ್ಥಿಕವಾಗಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ, ಸಾಲ ಬಾಧೆಗಳಿಂದ ನೊಂದಿದ್ದೀರಾ, ಎಷ್ಟು ದುಡಿದ್ರೂ ಕೈಯಲ್ಲಿ ಬಿಡುಗಾಸು ನಿಲ್ತಾ ಇಲ್ಲ, ಯಾವುದೇ ವ್ಯಾಪಾರ ವಹಿವಾಟುಗಳಿಗೆ ಕೈ ಇಟ್ಟರೂ ಕೂಡ ಅಲ್ಲಿ ಲಾಭಾಂಶವನ್ನು ಕಾಣ್ತಾ ಇಲ್ಲ, ನೆಮ್ಮದಿ ಇಲ್ಲದಂತಾಗಿದೆ, ಅನಾರೋಗ್ಯ ಸಮಸ್ಯೆಗಳಾಗಿದೆ, ಕುಟುಂಬದಲ್ಲಿ ಯಾವಾಗಲೂ ಕಲಹಗಳಾಗ್ತದೆ, ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯಗಳಾಗ್ತದೆ, ಮಕ್ಕಳು ಮಾತು ಕೇಳ್ತಾ ಇಲ್ಲ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕುಂಠಿತ, ಮಕ್ಕಳಿಗೆ ಸರಿಯಾದ ರೀತಿಯ ವೃತ್ತಿ ಸಿಗ್ತಾ ಇಲ್ಲ, ಯಾವುದರಲ್ಲೂ ಕೂಡ ಒಂದು ಏಳಿಗೆ ಇಲ್ಲ, ಸ್ವಂತ ಮನೆ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಏನೇ ಆಸೆ ಪಟ್ಟರೂ ಕೂಡ ಕೈಗೂಡ್ತಾ ಇಲ್ಲ ಅನ್ನೋವಂಥವರಿಗೆ ಇದು ಅದ್ಭುತವಾಗಿ ಕೆಲಸ ಮಾಡುವಂಥ ಪರಿಹಾರ, ಇಷ್ಟಾರ್ಥಗಳನ್ನು ಸಿದ್ಧಿಸುವಂಥ ಅದ್ಭುತವಾದಂಥ ಪರಿಹಾರ. ಪ್ರಕೃತಿ ದತ್ತವಾಗಿ ಸಿಗುವಂತಹ ಈ ಒಂದು ದಾಸವಾಳಕ್ಕೆ ಅಂತಹ ಒಂದು ಪ್ರಾಮುಖ್ಯತೆ ಅನಾದಿ ಕಾಲದಿಂದ ಇದೆ. ದಾಸವಾಳ ಯಾವ ಮನೆಯ ಅಂಗಳದಲ್ಲಿ ದಾಸವಾಳ ಇರುತ್ತೋ ಅಂತಹ ಮನೆಯಲ್ಲಿ ದೈವ ಸಂಚಾರವಿರುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ದಾಸವಾಳ ಪೂಜೆಗೆ ಅತ್ಯಂತ ಯೋಗ್ಯನೀಯವಾದಂಥದ್ದು. ನಾವು ಬೇರೆ ಪುಷ್ಪಗಳನ್ನು ಎಲ್ಲಿಂದ ತೊಗೊಂಡು ಬಂದು ನಾವು ಪೂಜಿಸಿದ್ರು ಕೂಡ ಮನೆ ಅಂಗಳದಲ್ಲಿ ಬೆಳೆಯುವಂಥ ದಾಸವಾಳದಿಂದ ನಾವು ದೇವರನ್ನು ಪೂಜಿಸೋದ್ರಿಂದ ದೇವರು ಸಂತೃಪ್ತಗೊಳ್ತಾರೆ, ಇಷ್ಟಾರ್ಥಗಳನ್ನು ಕರುಣಿಸ್ತಾರೆ ಅಂತಲೇ ಹೇಳಲಾಗುತ್ತೆ. ಇಂತಹ ಒಂದು ದಾಸವಾಳದ ಗಿಡದಲ್ಲಿ ನಾವು ಈ ದಿನ ಬೆಳಗ್ಗೆ 7ರಿಂದ 10 ಗಂಟೆ ಒಳಗಡೆ ಈ ಸಮಯದಲ್ಲಿ ನಾವು ಈ ಪ್ರಕಾರದಲ್ಲಿ ಪರಿಹಾರವನ್ನು ನಾವು ಮಾಡಿಕೊಳ್ಬೇಕಾಗುತ್ತೆ. ಖಂಡಿತವಾಗಿಯೂ ನೀವು ಪರಿಹಾರ ಮಾಡಿಕೊಂಡ ಕೆಲವೇ ದಿನಗಳಲ್ಲಿ ನೀವು ಅದನ್ನು ಗಮನಿಸ್ತಾ ಹೋಗ್ತೀರಾ. ದಿನದಿಂದ ದಿನಕ್ಕೆ ನಿಮ್ಮ ಸರ್ವ ಸಮಸ್ಯೆಗಳು ಕೂಡ ದೂರವಾಗುತ್ತೆ, ಅನಾರೋಗ್ಯ ಸಮಸ್ಯೆಗಳು ಕೂಡ ದೂರವಾಗ್ತಾ ಹೋಗುತ್ತೆ, ಅದೃಷ್ಟ ಹೊಲಿದು ಬರ್ತಾ ಹೋಗುತ್ತೆ, ಹಾಗೆ ಹಣಕಾಸು ವೃದ್ಧಿ ಆಗ್ತಾ ಹೋಗುತ್ತೆ, ವ್ಯಾಪಾರ ವಹಿವಾಟುಗಳು ಕೂಡ ಅಭಿವೃದ್ಧಿ ಹೊಂದುತ್ತಾ ಹೋಗುತ್ತೆ. ಹೇಗೋ ರೀತಿಯಲ್ಲಿ ನಿಮ್ಮ ಕಷ್ಟಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಪರಿಹಾರ ಸಿಗುತ್ತೆ. ಹಣಕಾಸು ಕೂಡ ನಿಮಗೆ ಎಲ್ಲಾದರೂ ಒಂದು ರೀತಿಯಲ್ಲಿ ಬರುತ್ತೆ, ಅಂದರೆ ಅನಿರೀಕ್ಷಿತವಾಗಿ ಬರುತ್ತೆ ಅಂತ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ. ಇನ್ನು ಕುಟುಂಬದಲ್ಲಿ ಕಲಹಗಳು, ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂದ್ರೂ ಅದು ಕೂಡ ಸರಿ ಹೋಗ್ತಾ ಹೋಗುತ್ತೆ. ದಿನದಿಂದ ದಿನಕ್ಕೆ ನಿಮ್ಮ ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತೆ. ಯಾಕಂದರೆ ದಾಸವಾಳಕ್ಕೆ ಅಂತಹ ಶಕ್ತಿ ಇದೆ. ಈ ದಾಸವಾಳವನ್ನು ಲಕ್ಷ್ಮೀ ಸ್ವರೂಪವಾಗಿ ಭಾವಿಸ್ತೀವಿ, ದುರ್ಗಾದೇವಿಯ ಸ್ವರೂಪವಾಗಿ ಭಾವಿಸ್ತೀವಿ, ಹಾಗೆ ವಿಷ್ಣುವನ್ನ ಸ್ವರೂಪವಾಗಿ ಕೂಡ ಭಾವಿಸ್ತೀವಿ. ದೇವರು ಈ ಒಂದು ಗಿಡದಲ್ಲಿ ನೆಲೆಯೂರುತ್ತಾರೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ದೇವರ ಆಶೀರ್ವಾದದೊಂದಿಗೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗುತ್ತೆ. ಈ ದಿನ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ. ನೀವು ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು, ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು, ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಮಡಿ ವಸ್ತ್ರವನ್ನು ಧರಿಸ್ಕೊಳ್ಳಿ. ಈ ದಿನ ನೀವು ಹಸಿರು ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿದ್ರೆ ಒಳ್ಳೆಯದು. ಅಂದರೆ ಕಪ್ಪು ಬಣ್ಣ ಹಾಗೆ ಕೆಂಪು ಬಣ್ಣವನ್ನು ಈ ದಿನ ಧರಿಸಬೇಡಿ. ಇವೆರಡೂ ಕೂಡ ನಿಮಗೆ ಶುಭವಲ್ಲ. ಕೆಂಪನ್ನು ಧರಿಸೋದ್ರಿಂದ ಕುಜನ ಒಂದು ದೋಷಕ್ಕೆ ಗುರಿ ಆಗ್ತೀರಾ. ಹಾಗಾಗಿ ಈ ದಿನ ಕೆಂಪು ವರ್ಣದ ವಸ್ತ್ರವನ್ನು ಧರಿಸಬೇಡಿ. ನಾನು ತಿಳಿಸ್ಕೊಟ್ಟಂತೆ ಹಳದಿ, ಹಸಿರು ಹಾಗೆ ಕೇಸರಿ ಬಣ್ಣ ಈ ರೀತಿಯಾದ ಬಣ್ಣ ನೀವು ಧರಿಸ್ಬೋದು. ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಮಡಿ ವಸ್ತ್ರವನ್ನು ಉಟ್ಟು ಅನಂತರವಾಗಿ ದೇವರಿಗೆ ಪೂಜೆಯನ್ನು ಮಾಡ್ಕೊಳ್ಳಿ. ನಿತ್ಯ ನೀವು ಯಾವ ರೀತಿ ಮನೆ ದೇವರ ಪೂಜೆ, ನಿಮ್ಮ ಇಷ್ಟ ದೇವರು, ಕುಲದೇವರು ಯಾವ್ದು ಪೂಜೆ ಮಾಡ್ತೀರೋ ಅದನ್ನು ಪೂಜೆ ಮಾಡಿಕೊಂಡು ಅನಂತರವಾಗಿ ನಿಮ್ಮ ಮನೆ ಅಂಗಳದಲ್ಲಿರುವಂಥ ದಾಸವಾಳ ಗಿಡಕ್ಕೆ 1 ತಂಬಿಗೆ ನೀರನ್ನು ಹಾಕಬೇಕಾಗುತ್ತೆ. ಈ ಪೂಜೆ ಮಾಡೋದಕ್ಕಿಂತ ಮುಂಚೆ
ನೀವು ಹೋಗ್ಬಿಟ್ಟು ಆ ಗಿಡದ ಬಳಿ ನಿಂತ್ಕೊಂಡು, ಅಮ್ಮ ನಾನು ಈ ಒಂದು ಪರಿಹಾರವನ್ನು ನನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡ್ಕೋತಾ ಇದ್ದೀನಿ, ಸಂಕಲ್ಪಪೂರ್ವಕವಾಗಿ ಮಾಡ್ಕೋತಾ ಇದ್ದೀನಿ. ನಾನು ಆಸೆ ಪಟ್ಟಂತಹ ಎಲ್ಲ ಕಾರ್ಯಗಳು ಕೈಗೂಡಲಿ, ಇಷ್ಟಾರ್ಥಗಳು ಸಿದ್ಧಿಸಲಿ, ನನ್ನ ದೇಹದಲ್ಲಿ ನನ್ನ ಮನೆಯಲ್ಲಿ ಇರುವಂತಹ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗಲಿ ಅಂತ ಕೇಳಿಕೊಂಡು ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಗಿಡಕ್ಕೆ ಮೊದಲನೇದಾಗಿ 1 ಚೆಂಬು ನೀರನ್ನು ಹಾಕಿ, ಅನಂತರವಾಗಿ ಆ ಗಿಡದ ಬುಡಕ್ಕೆ ಅರಿಶಿಣ ಕುಂಕುಮದ ಬೊಟ್ಟನ್ನು ಇಡಿ. ಅರಿಶಿಣ ಕುಂಕುಮದ ಬೊಟ್ಟನ್ನು ಇಟ್ಟು ಅನಂತರವಾಗಿ ಆ ಗಿಡದಿಂದ ಒಂದೇ ಒಂದು ಎಲೆಯನ್ನು ಕುಯ್ಕೊಳ್ಳಿ. ಒಂದೇ ಒಂದು ಎಲೆಯನ್ನು ಕುಯ್ಕೊಂಡು ಆ ಎಲೆಯನ್ನು ಕೂಡ ಶುಭ್ರಗೊಳಿಸ್ಕೊಂಡು ಅದಕ್ಕೆ 5 ಬೊಟ್ಟುಗಳು, ಅರಿಶಿಣ ಕುಂಕುಮದ 5 ಬೊಟ್ಟುಗಳನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ. ಅಂದರೆ ನೀವು ಈ ಎಲೆ ಇಡುವಂಥ ಜಾಗ ಒಂದು ಚಿಕ್ಕ ಪೀಠ ಆಗಿರ್ಬೋದು, ಅಥವಾ ಆ ಗಿಡದ ಕೆಳಗಡೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಲ್ಲಿಗೆ ನೀರನ್ನು ಹಾಕಿ ಸ್ವಲ್ಪ ರಂಗೋಲಿಯನ್ನು ಇಟ್ಕೊಳ್ಳಿ. ಒಂದು ಚಿಕ್ಕದಾಗಿ ಒಂದು ಸ್ವಸ್ತಿಕ್ ರಂಗೋಲಿ ಆಗಿರ್ಬೋದು, ಅಥವಾ ಒಂದು ಪದ್ಮ ರಂಗೋಲಿ ಆಗಲಿ ನೀವು ಇಟ್ಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಒಂದು ಚಿಟಿಕೆ ಅಕ್ಷತೆ ಇಟ್ಟು ಅದ್ರ ಮೇಲೆ ಎಲೆ ಇಟ್ಟು ಆ ಎಲೆಗೆ 5 ಬೊಟ್ಟುಗಳನ್ನು ಇಟ್ಟು ಅದರ ಮೇಲೆ ಅಕ್ಷತೆಯನ್ನು ಹಾಕಿ, ಅನಂತರವಾಗಿ ಆ ಅಕ್ಷತೆ ಮೇಲೆ ಒಂದು ದೀಪ, ಒಂದು ಮಣ್ಣಿನ ದೀಪವನ್ನು ಇಡಿ. ಒಂದು ಮಣ್ಣಿನ ದೀಪವನ್ನು ಇಟ್ಟು ಆ ದೀಪಕ್ಕೂ ಕೂಡ ಅರಿಶಿಣ ಕುಂಕುಮದ ಬೊಟ್ಟುಗಳನ್ನು ಇಡಿ. ಬೊಟ್ಟುಗಳನ್ನು ಇಟ್ಟು ಆ ದೀಪಕ್ಕೆ 2 ಬತ್ತಿಗಳನ್ನು ಹಾಕಿ. ಲಕ್ಷ್ಮೀನಾರಾಯಣರ ಸಂಕೇತವಾಗಿ ನೀವು 2 ಬತ್ತಿಗಳನ್ನು ಹಾಕ್ಬೋದು. ದುರ್ಗಾದೇವಿಯನ್ನು ನೀವು ನೆನೆಸ್ಕೊಂಡು ಮಾಡ್ತಾ ಇದ್ದೀರಾ ಅಂದರೂ ಕೂಡ ನೀವು 2 ಬತ್ತಿಯನ್ನು ಹಾಕ್ಬೋದು. 2 ಬತ್ತಿಗಳನ್ನು ಹಾಕಿ ಅನಂತರವಾಗಿ ಆ ಒಂದು ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ. ಎಳ್ಳೆಣ್ಣೆ ಅನ್ನೋದು ನಮಗಿರುವಂತಹ ದೋಷಗಳನ್ನು ನಿವಾರಣೆ ಮಾಡುತ್ತೆ, ಶನಿ ದೋಷವನ್ನು ನಿವಾರಣೆ ಮಾಡುತ್ತೆ, ಲಕ್ಷ್ಮೀ ದೇವಿಗೆ ಪ್ರಿಯಕರವಾದಂಥದ್ದು ಈ ಎಳ್ಳೆಣ್ಣೆ. ಹಾಗಾಗಿ ಎಳ್ಳೆಣ್ಣೆಯನ್ನು ಉಪಯೋಗಿಸ್ಕೊಳ್ಳಿ. ತುಪ್ಪವನ್ನು ಬೇಕಿದ್ದರೂ ಉಪಯೋಗಿಸ್ಕೊಳ್ಬಹುದು. ಈ ದೀಪವನ್ನು ನೀವು ಸಂಕಲ್ಪಪೂರ್ವಕವಾಗಿ ಏನಕ್ಕೋಸ್ಕರ ಮಾಡ್ಕೋತಾ ಇದ್ದೀವಿ ಅಂತ ಕೇಳಿಕೊಂಡು ದೀಪವನ್ನು ಬೆಳಗಿಸ್ಬೇಕಾಗತ್ತೆ. ದೀಪವನ್ನು ಬೆಳಗಿಸಿ ಆ ದೀಪಕ್ಕೆ ಒಂದು ದಾಸವಾಳದ ಹೂವನ್ನು ಇಟ್ಟು ಅನಂತರವಾಗಿ ಅದರ ಪಕ್ಕದಲ್ಲಿ ಒಂದು ಬೆಲ್ಲದ ತುಂಡನ್ನು ಇಡಬೇಕಾಗುತ್ತೆ. ಒಂದು ಬೆಲ್ಲವನ್ನು ನೈವೇದ್ಯವಾಗಿ ಸಮರ್ಪಿಸಬೇಕಾಗುತ್ತೆ. ನೈವೇದ್ಯವಾಗಿ ಸಮರ್ಪಿಸೋದ್ರಿಂದ ಆ ಗಿಡದ ಬಳಿ ಇರುವಂತಹ ಯಾವುದೇ ಚಿಕ್ಕ ಪುಟ್ಟ ಇರುವೆ ಜೀವಿಗಳಾಗಿರ್ಬೋದು ಅದನ್ನು ಸೇರಿಸೋದ್ರಿಂದ ಖಂಡಿತವಾಗಿ ನಿಮ್ಮ ಸಂಕಷ್ಟಗಳು ದೂರವಾಗುತ್ತೆ, ಅಖಂಡ ರಾಜಯೋಗ ಉಂಟಾಗುತ್ತೆ. ಆ ಗಿಡದಲ್ಲಿರುವಂಥ ಆ ಒಂದು ಜೀವಿಗಳು ಅದನ್ನು ಸೇವಿಸೋದ್ರಿಂದ ದೈವಕ್ಕೆ ಒಂದು ಸಂತೃಪ್ತ ದೊರೆಯುತ್ತೆ ಅಂತಲೇ ಹೇಳಲಾಗುತ್ತೆ. ಈ ರೀತಿ ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ಅನಂತರವಾಗಿ ಆ ಒಂದು ದೀಪಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸಲಿ ಅಂತ ಕೈ ಮುಗಿದ್ಬಿಟ್ಟು ನೀವು ಈ ಒಂದು ಪೂಜೆಯನ್ನು ಮುಗಿಸುವಂಥದ್ದು. ಇಷ್ಟೇ ಮಾಡ್ಕೋಬೇಕಾಗಿರೋದು. ಅದನ್ನು ಅಲ್ಲೇ ಬಿಡುವಂಥದ್ದು ಅಷ್ಟೇ. ಅದು ಸಂಪೂರ್ಣವಾಗಿ ಉರಿದ ನಂತರ, ಅದು ಹಾರಿದ ನಂತರ ಬೇಕಾದ್ರೆ ಆ ದೀಪವನ್ನು ನೀವು ತೆಗೆದಿಡ್ಬೋದು. ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಮಂಗಳವಾರದ ದಿನ ನಿಮ್ಮ ಅದೃಷ್ಟ ಖಂಡಿತವಾಗಿ ಬದಲಾಗುತ್ತೆ. ಇದನ್ನು ಒಂದೇ ವಾರ ಮಾಡ್ಕೊಳ್ಬೇಕು ಅಂತಿಲ್ಲ. ನಿಮಗೆ ಯಾವಾಗೆಲ್ಲ ಅವಕಾಶ ಸಿಗುತ್ತೆ ಅವಾಗೆಲ್ಲ ನೀವು ಮಂಗಳವಾರದ ದಿನ ಈ ರೀತಿಯಾಗಿ ಮಾಡ್ಕೊಳ್ಳಿ.